ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದಾಖಲಾಗಿದೆ ಮತ್ತೊಂದು ಕೇಸ್. ಆರ್ಸಿಬಿ ಫ್ರಾಂಚೈಸಿ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಹಾಗೆ ಡಿಎನ್ಎ ಎಂಟರ್ಟೈನ್ಮೆಂಟ್ಸ್ ವಿರುದ್ಧ ದೂರು ದಾಖಲಾಗಿದೆ. ದೂರನ್ನ ಕೊಟ್ಟಿರುವುದು ಗಾಯಾಳು ರೋಲನ್ ಗೊಮೆಸ್ ಎಂಬುವರು. ಅವರು ಕೊಟ್ಟಂತಹ ದೂರಿನ ಅನ್ವಯ ಸದ್ಯ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು. ಆರ್ಸಿಬಿ ಹಾಕಿದ್ದಂತಹ ಪೋಸ್ಟ್ ಅನ್ನ ನೋಡಿ ನಾನು ಗೆಳೆಯರ ಜೊತೆ ಬಂದಿದ್ದೆ, ಟಿಕೆಟ್ ಇಲ್ಲದೆ ಇದ್ರೂ ಸ್ಟೇಡಿಯಂ ಒಳಗಡೆ ಬಿಡ್ಲಾಗತ್ತೆ ಅಂತ ಹೇಳಿದ್ರು. ನಾನು ಹೋಗುವಾಗ ಗೇಟ್ ನಂಬರ್ 17ರಲ್ಲಿ ನುಗ್ಗಲಾಯಿತು, ನನ್ನ ಬಲ ತೋಳಿನ ಜಾಯಿಂಟ್ ಕಟ್ ಆಗಿದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಇದ್ರು. ಚಂದ್ರಶೇಖರ್, ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಇದು ಪೊಲೀಸರು ಮಾಡಿರೋದಲ್ಲ, ಗಾಯಾಳು ಕೊಟ್ಟಿರುವಂತಹ ದೂರು. ಆ ದೂರಿನಲ್ಲಿ ಏನೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ, ಆವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಏನಾಯ್ತು ಅಂತ ದೂರುದಾರರು ಹೇಳಿದ್ದಾರೆ. ಖಂಡಿತವಾಗಿ ವಿದ್ಯಾ, ಏನು ಈ ಒಂದು ದುರ್ಘಟನೆಗೆ ಮುಖ್ಯವಾಗಿ ಕಾರಣ ಏನು ಅನ್ನುವಂತಹದ್ದು ಗಾಯಾಳು ಸ್ಪಷ್ಟವಾಗಿ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಯಾಕೆಂತಂದ್ರೆ KSCA ಜೊತೆಗೆ RCB ಫ್ರಾಂಚೈಸಿ ಜೊತೆಗೆ DNA ಅನ್ನುವಂತಹ ಒಂದು ಏನು ಇವೆಂಟ್ ಮ್ಯಾನೇಜ್ಮೆಂಟ್ ಇದೆ, ಈ ಮೂರು ಸಂಸ್ಥೆಗಳು ಸೇರಿ ಎಲ್ಲ ಒಂದ್ ಕಡೆ ಈ ದುರ್ಘಟನೆಗೆ ಕಾರಣ ಆಯ್ತು ಅನ್ನುವಂತಹದ್ದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತಹದ್ದು. ಮೊದಲಿಗೆ ಏನು RCB ಫ್ರಾಂಚೈಸಿ ಇದೆ, ಇದನ್ನ ನಾವು ಏಕಾಏಕಿ ಯಾವುದೇ ರೀತಿಯಾದಂತಹ ಅಡ್ಮಿನಿಸ್ಟ್ರೇಟಿವ್ ನ ಕನ್ಸಲ್ಟ್ ಮಾಡದೆ ಒಂದು ಆದೇಶವನ್ನ ಅಥವಾ ಒಂದು ಪೋಸ್ಟ್ ಅನ್ನ ಮಾಡುತ್ತೆ, ನಾವು ಮೆರವಣಿಗೆ ಮಾಡ್ತೀವಿ, ಜೊತೆಗೆ ಸೆಲೆಬ್ರೇಷನ್ ಜೋರಾಗಿ ಮಾಡ್ತೀವಿ ಅನ್ನುವಂಥದ್ದು. ಇನ್ನು ಮಿಕ್ಕಿದ ಡೀಟೇಲ್ಸ್ ಅನ್ನ ನಾವು ವೆರಿ ಸೂನ್ ಅಪ್ಡೇಟ್ ಮಾಡ್ತೀವಿ ಅನ್ನುವಂತಹದ್ದನ್ನ ಅಪ್ಡೇಟ್ ಮಾಡ್ತಾರೆ. ಈ ಒಂದು ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಅದಾದ ನಂತರ KSCA ಅವರನ್ನ ಅವರ ಪೋಸ್ಟ್ಗಳನ್ನು ಕೂಡ ಗಮನದಲ್ಲಿಟ್ಕೊಂಡು, ಅಂದ್ರೆ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಯಾರು ಮುಂದೆ ಬರ್ತಾರೆ ಅವರಿಗೆ ನಾವು ಒಳಗಡೆ ಅವಕಾಶ ಮಾಡಿಕೊಡ್ತೇವೆ, ಜೊತೆಗೆ ಫ್ರೀ ಆಗಿ ಒಳಗಡೆ ಅವಕಾಶ ಮಾಡಿಕೊಡ್ತೇವೆ ಅನ್ನುವಂತಹ ಒಂದು ಮಾಹಿತಿಯನ್ನ ಸದ್ಯಕ್ಕೆ ಏನು KSCA ಅವರು ಕೊಡ್ತಾರೆ. ಅದಾದ ನಂತರ ಅದರ ಬೆನ್ನಲ್ಲೇ RCB ಅವರು ಕೂಡ ಪಾಸ್ಗಳು ಕೂಡ ಇರ್ತವೆ, ಜೊತೆಗೆ ಲಿಮಿಟೆಡ್ ಪಾಸ್ ಇರುತ್ತೆ, ನೀವು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಸ್ಟೇಡಿಯಂ ಹತ್ರ ಬಂದ್ವಿ. ಆದ್ರೆ ಏನು ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿದ್ದಂತಹದ್ದು ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಕೂಡ ಇದರ ಜವಾಬ್ದಾರಿ ಹೊತ್ಕೋಬೇಕಾಗಿತ್ತು. ಆದ್ರೆ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ರು. ನಾವು ಅಂದ್ರೆ ಅವ್ರು ಹೇಳಿದ್ದ ಪ್ರಕಾರ ನಾನು 17ನೇ ಒಂದು ಗೇಟ್ ಬಳಿ ಹೋದಾಗ ನುಗ್ಗಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನನ್ನ ಬಲಗೈ ಜಾಯಿಂಟ್ಗೆ ಒಂದು ಅಲ್ಲೇ ಅಂದ್ರೆ ಒಂದು ರೀತಿಯಾಗಿ ಪೇನ್ ಆಗಿದೆ, ಮತ್ತೆ ಜೊತೆಗೆ ನನಗೆ ಆ ಒಂದು ಜಾಗದಲ್ಲಿ ಸಾಕಷ್ಟು ಹಾನಿಯಾಗಿದೆ ಅನ್ನುವಂತಹದ್ದು ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹದ್ದು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮೂರು ಜನರು ಕೂಡ ಕಾರಣರಾಗಿದ್ದಾರೆ, ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಭದ್ರತೆ ಆಗಲಿ ಅಥವಾ ವ್ಯವಸ್ಥೆ ಆಗಲಿ ಇರಲಿಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.